ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮೊದಲ ದಿನ ಹರಿದು ಬಂತು 5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ. 5 ಲಕ್ಷ ಕೋಟಿ ಹೂಡಿಕೆಯ 21 ಯೋಜನೆಗಳಿಗೆ ಬಿತ್ತು ಅಂಕಿತ. ಸುಮಾರು 21 ಪ್ರಮುಖ ಹೂಡಿಕೆ ಯೋಜನೆಗಳು ಘೋಷಣೆ. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಫುಲ್ ಅಲರ್ಟ್. ಗಲ್ಲಿ ಗಲ್ಲಿಯಲ್ಲೂ ರೌಂಡ್ಸ್. ಕಮಿಷನರ್ ಸೀಮಾ ಲಾಟ್ಕರ್ ಹದ್ದಿನ ಕಣ್ಣು. ಮಹಿಳಾಧಿಕಾರಿಗೆ ಶಾಸಕನ ಪುತ್ರನ ಧಮಕಿ. ಡಿವೈಎಸ್ಪಿಗೆ ಅನಾಮಧೇಯ 6ರಿಂದ 7 ವ್ಯಕ್ತಿಗಳ ವಿರುದ್ಧ ದೂರು. 3 ವಶಕ್ಕೆ. ಎಫ್ಐಆರ್ನಲ್ಲಿ ಭದ್ರಾವತಿ ಬಸವನ ಕೈಬಿಟ್ಟ ಪೊಲೀಸ್. ಬೆಂಗಳೂರಿನ ಆಗಸದಲ್ಲಿ ಉಕ್ಕಿನ ಹಕ್ಕಿಗಳ ಚಿತ್ತಾರ. ಏರ್ ಶೋ ನಡೀತಾ ಇರುವ ಬೆನ್ನಲ್ಲೇ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ. ಡ್ರೋನ್ ದಾಳಿ ಎಚ್ಚರಿಕೆ. ಪೊಲೀಸರಿಂದ ತನಿಖೆ. ಗದಗ ಬೆಟ್ಕೇರಿ ಬಡ್ಡಿ ದಂಧೆಕೋರನ ಮೇಲೆ ಮನೆ ಮೇಲೆ ದಾಳಿ. ಪೊಲೀಸರ ದಾಳಿ ವೇಳೆ ಕೋಟಿ ಕೋಟಿ ಹಣ ಜಪ್ತಿ. ಯಲ್ಲಪ್ಪ ಮಿಸ್ಕಿನ್ಗೆ ಮಿಸ್ಕಾಡದಂತೆ ಮಾಡಿದ ಪೊಲೀಸರು. ಎಂಟು ತಿಂಗಳ ಹಿಂದೆ ಸೀಸ್ ಮಾಡಿ ಹರಾಜಿಗಿಟ್ಟಿದ್ದ ಮನೆ. ಬೆಳಗಾವಿಯ ವಾಗ್ವಾಡೆ ಗ್ರಾಮದ ಅಂಬೇಡ್ಕರ್ ಗಲ್ಲಿಯಲ್ಲಿ ಘಟನೆ. ಸುರೇಶ್ ಕಾಂಬ್ಳೆ ಮನೆ ಬಿಡಿಸಿಕೊಟ್ಟ ಸಚಿವೆ ಲಕ್ಷ್ಮಿ. ಒಣಹುಲ್ಲು ಸಾಗಿಸ್ತಾ ಇದ್ದ ಪಿಕಪ್ ವಾಹನಕ್ಕೆ ಬೆಂಕಿ. ಅರಕಲಗೂಡು ತಾಲೂಕಿನ ಶಿರದನಹಳ್ಳಿ ಗ್ರಾಮದಲ್ಲಿ ಘಟನೆ. ಬೆಂಗಳೂರಿನ ಮಹದೇವಪುರದಲ್ಲೂ ಹೊತ್ತಿ ಉರಿದ ಕಾರು. 4 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಅಲುಗಾಟ. ದಶಕಗಳಿಂದ ಹೊಸ ಸೇತುವೆ ನಿರ್ಮಾಣಕ್ಕೆ ಮನವಿ. ಆಡಳಿತದ ಬಳಿ ಮನವಿ ಮಾಡಿ ಮಾಡಿ ಸುಸ್ತಾದ ಗ್ರಾಮಸ್ಥರು. ಕೋಲಾರದ ಆರ್ಟಿಒ ಕಚೇರಿಗಳಲ್ಲಿ ಆರ್ಸಿ ಕಾರ್ಡ್ಗಳ ಕೊರತೆ. ಪರ್ಯಾಯವಾಗಿ ತಾತ್ಕಾಲಿಕ ಪತ್ರ ನೀಡ್ತಿರೋ ಅಧಿಕಾರಿಗಳು. ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ಗಳ ಪೂರೈಕೆಯಾಗೋ ನಿರೀಕ್ಷೆ. ದೇವಸ್ಥಾನದ ಬೀಗ ಮುರಿದು ಕಳ್ಳನ ಕೈಚಳಕ. ಕಡೂರು ತಾಲೂಕಿನ ಬಿಳುವಾಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕನ್ನ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಖದೀಮನ ಹೆಜ್ಜೆ. ಔರಾದ್ ತಾಲೂಕಿನ ಬೋಂತಿ ತಾಂಡಕ್ಕೆ ಬಿಗ್ ಬಾಸ್ ವಿನ್ನರ್ ಭೇಟಿ. ಹನುಮಂತ ಜೊತೆ ಶಾಸಕ ಪ್ರಭು ಚೌಹಾಣ್ ಸಖತ್ ಸ್ಟೆಪ್. ಜಗದಂಬಾದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನೃತ್ಯ ಸಂಗಮ. ಚಿಕ್ಕಬಳ್ಳಾಪುರದ ಶ್ರೀಕೃಷ್ಣ ದೇವರಾಯ ರಥದ ಮೆರವಣಿಗೆ. ಶಾಸಕ ಪ್ರದೀಪ್ ಈಶ್ವರನ್ನ ಎತ್ತಿ ಕುಣಿದ ಅಭಿಮಾನಿಗಳು. ವೈರತ್ವ ಮರೆತು ಬಿಜೆಪಿ ಮುಖಂಡ ನವೀನ್ ಕಿರಣ್ ಜೊತೆ ಹೆಜ್ಜೆ. ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಭಾರೀ ಆಕ್ರೋಶ. ಪಾರ್ಲಿಮೆಂಟ್ನಲ್ಲಿ ವಿಷಯ ಪ್ರಸ್ತಾಪಿಸಿದ ಸಂಸದ ತೇಜಸ್ವಿ ಸೂರ್ಯ. ಬೆಂಗಳೂರಿನ ಮಧ್ಯಮ ವರ್ಗದ ಮೇಲೆ ಬೀರ್ತಿದೆ ಪರಿಣಾಮ. ಮಾಘಿ ಪೌರ್ಣಿಮೆಯ ಪ್ರಯುಕ್ತ ಪ್ರಯಾಗ್ರಾಜ್ನತ್ತ ಭಕ್ತ ಸಾಗರ. ಮಹಾಕುಂಭಮೇಳದಲ್ಲಿ ಕೋಟಿಗಟ್ಟಲೆ ಭಕ್ತರ ಆಗಮನ. ಫೆಬ್ರವರಿ 26ರ ಒಳಗೆ 60 ಕೋಟಿ ಜನ ಪವಿತ್ರ ಸ್ನಾನದ ನಿರೀಕ್ಷೆ. ಸ್ನಾನದೊಂದಿಗೆ ಕಲ್ಪವಾಸ ಅಂತ್ಯಗೊಳಿಸಲಿರುವ ಭಕ್ತರು. ಪ್ರಯಾಗ್ರಾಜ್ನಲ್ಲಿ 10 ಲಕ್ಷ ಭಕ್ತಗಳು. ಕಲ್ಪವಾಸ ಆಚರಣೆ. ಸ್ನಾನದ ಬಳಿಕ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಪಯಣ. ಪ್ರಯಾಗ್ರಾಜ್ಗೆ ಆಗಮಿಸಿದ ಉದ್ಯಮಿ ಮುಕೇಶ್ ಅಂಬಾನಿ ಕುಟುಂಬದೊಂದಿಗೆ ಅರೈಲ್ ಘಾಟ್ನಲ್ಲಿ ಪವಿತ್ರ ಸ್ನಾನ. ಮಹಾಕುಂಭಮೇಳದಲ್ಲಿ ಭಾಗಿಯಾದ 4 ತಲೆಮಾರು. ರಕ್ತ ಸಂಬಂಧಕ್ಕಿಂತಲೂ ಸ್ನೇಹ ಸಂಬಂಧವೇ ಮಿಗಿಲು. ಸ್ನೇಹಿತನನ್ನ ಪಿಕ್ನಿಕ್ಗೆ ಕರ್ಕೊಂಡು ಹೋಗಲು ಹಣ ಸಂಗ್ರಹಿಸಿದ ಮಕ್ಕಳು. ನೇಪಾಳದ ಶಾಲೆಯಲ್ಲಿ ನಡೆದ ಘಟನೆ ಭಾರೀ ವೈರಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.